ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. KCET 2025 ಕುರಿತು ಎರಡು ಬಿಗ್ ಅಪ್ಡೇಟ್ಸ್ ಆದರೆ ಬಂದಿದ್ದಾವೆ. ಸೊ ಎರಡು ಬಿಗ್ ಅಪ್ಡೇಟ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಬಂದು ನಿಮ್ಮ ಒಂದು ರಿಸಲ್ಟ್ ಕುರಿತು ಸಾಕಷ್ಟು ಸ್ಟೂಡೆಂಟ್ಸು ಒಂದು CET ರಿಸಲ್ಟ್ ಬಗ್ಗೆ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಕನ್ಫರ್ಮೇಷನ್ ಅನ್ನ ಕೊಡ್ತೀನಿ. ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ತುಂಬಾ ಜನ ಸ್ಟೂಡೆಂಟ್ಸ್ ತಲೆ ಕೆಡಿಸ್ಕೋತಿದ್ದಾರೆ, ತುಂಬಾ ಕನ್ಫ್ಯೂಸ್ ಆದ್ರೆ ಆಗ್ತಿದ್ದಾರೆ. ಸೊ ಯಾರು ಅಟೆಂಡ್ ಆಗಬೇಕು, ಯಾರು ಅಟೆಂಡ್ ಆಗುವಂತ ಅವಶ್ಯಕತೆ ಇಲ್ಲ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ನಡೆಯುತ್ತೆ ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದ್ರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಇಂದಾನೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಅಮೆಝಾನ್, ನೆಟ್ಫ್ಲಿಕ್ಸ್ ಆಪ್ಸ್ ತರ ಪ್ರಾಜೆಕ್ಟ್ಸ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಎಸ್ ಹೌದು, ಎಲ್ಲಿ ಅಂತ ನೀವು ಕೇಳ್ತೀರಾ. ನೋಡಿ, ನಾನು ಇವತ್ತು ಮಾತಾಡ್ತಿರುವಂತದ್ದು NIAT ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ತಿದ್ದೀನಿ. ಇಲ್ಲಿ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಅಲ್ಲಿ ಡೇಟಾ ಸೈನ್ಸ್, AI, ML 4 ಇಯರ್ BTech ಪ್ರೋಗ್ರಾಮ್ ಆದ್ರೆ ಇದೆ. ಇಲ್ಲಿ ಸ್ಟೂಡೆಂಟ್ಸ್ಗೆ ಮೆಂಟರ್ಸ್ ಇರ್ತಾರೆ. ಮೈಕ್ರೋಸಾಫ್ಟ್, ಗೂಗಲ್ ತರ ಟಾಪ್ ಕಂಪನೀಸ್ ನಲ್ಲಿ ವರ್ಕ್ ಮಾಡಿದವರು ಅಂಡ್ ಇಲ್ಲಿ ಫುಲ್ ಇಂಡಸ್ಟ್ರಿ ಎಕ್ಸ್ಪೋಜರ್ ಸಹ ಸಿಗುತ್ತೆ. ಈ ಒಂದು ಕ್ಯಾಂಪಸಸ್ ಬಂದು ಬೆಂಗಳೂರು ಅಂಡ್ ಹಾಗೇನು ಮಂಗಳೂರಿನಲ್ಲಾದ್ರೆ ಇದೆ. ಅಡ್ಮಿಷನ್ಸ್ ಈಗಾಗಲೇ ಓಪನ್ ಆದ್ರೆ ಆಗಿದೆ. ಈಗ ನಿಮ್ಗೆ ಅಡ್ಮಿಷನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಂಡ್ ಹಾಗೇನು ಟಾಪ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ನಿಮ್ಮ ಮನೆಯಲ್ಲಿ ಯಾರಾದ್ರೂ PUC ಮುಗಿಸಿ ಇಂಜಿನಿಯರಿಂಗ್ ಅಥವಾ ಕೆರಿಯರ್ ಚೂಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಇವ್ರಿಗೆ ದಯವಿಟ್ಟು ಈ ಒಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿ, ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆದ್ರೆ ಆಗಿರುತ್ತೆ. ಅಂಡ್ ಸ್ಟೂಡೆಂಟ್ಸ್ ಈಗಾಗಲೇ ನೀವೆಲ್ಲ KCET ಎಕ್ಸಾಮ್ ಅನ್ನ ಬರೆದು ರಿಸಲ್ಟ್ಸ್ ಗೆ ವೆಯ್ಟ್ ಮಾಡ್ತಿದ್ದೀರಾ. ಅಷ್ಟೊಳಗಡೆ ಇಲ್ಲಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು ಎಕ್ಸಾಮ್ ಕೊಡ್ತಾರೆ. ಎಕ್ಸಾಮ್ಗೆ ಅಟೆಂಡ್ ಮಾಡಿ ನಿಮ್ದೇ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಅನ್ನಾದ್ರೆ ಇಟ್ಕೊಳ್ಳಿ. ಸ್ಟ್ರಾಂಗ್ ಆಪ್ಷನ್ ಅನ್ನ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿ, ಈಗ ವಿಡಿಯೋ ಕಡೆಗೆ ಬರೋಣ. ಮೊದಲಿಗೆ ನಿಮ್ಮ ಒಂದು KCET 2025 ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕನ್ಫರ್ಮೇಷನ್ ಅನ್ನ ಕೊಡ್ತೀನಿ. ನೋಡಿ ಈಗ KCET 2025 ರಿಸಲ್ಟ್ ಬಗ್ಗೆ ಸಾಕಷ್ಟು ಕಡೆ ಸಾಕಷ್ಟು ನ್ಯೂಸ್ ಆದ್ರೆ ವೈರಲ್ ಆಗ್ತಿದಾವೆ. ಅಂದ್ರೆ ಮೇ 10ಕ್ಕೆ ಒಂದು CET ರಿಸಲ್ಟ್ ಬರುತ್ತೆ, ಮೇ 15ಕ್ಕೆ CET ರಿಸಲ್ಟ್ ಬರುತ್ತೆ, ಮೇ ಮೊದಲನೇ ವಾರದಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ನಿಮಗೆ ಮೇ ಮೊದಲನೇ ವಾರದಲ್ಲಾಗಲಿ ಅಥವಾ ಮೇ 10ಕ್ಕಾಗಲಿ ರಿಸಲ್ಟ್ ಆದರೆ ಬರೋದಿಲ್ಲ. ಇದ್ರ ಬಗ್ಗೆ ಯಾವುದೇ ಥರದ ಒಂದು ಕನ್ಫರ್ಮೇಷನ್ ಡೇಟನ್ನಾದರೆ ಕೊಟ್ಟಿಲ್ಲ. ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಅಂದರೆ ನಿಮಗೆ ಮೇ 20ನೇ ತಾರೀಕು ಗೊತ್ತಾಗುತ್ತೆ ಯಾವಾಗ ರಿಸಲ್ಟ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಮೇ 20ರವರೆಗೂ ನಿಮ್ಗಾದರೆ ಗೊತ್ತಾಗೋದಿಲ್ಲ. ಮೇ 20ರವರೆಗೆ ರಿಸಲ್ಟ್ ಆದರೆ ಬರೋದಿಲ್ಲ. ಮೇ 20 ಇಲ್ಲ ಅಂತಂದರೆ ಒಂದೆರಡು ದಿನ ಮುಂಚೆನೇ ನಿಮಗೆ ಗೊತ್ತಾಗುತ್ತೆ. ಇಂತಹ ದಿನಾಂಕಕ್ಕೆ ಇಂತಹ ಟೈಮಿಂಗ್ಸ್ಗೆ ನಾವು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನೀವು ಅಲ್ಲಿಯ ತನಕ ವೆಯ್ಟ್ ಮಾಡಲೇಬೇಕು ಸ್ಟೂಡೆಂಟ್ಸು. ನಿಮಗೆ ಆದಷ್ಟು ಬೇಗ ಆದರೆ ನಿಮ್ಮ ಒಂದು ರಿಸಲ್ಟ್ ಆದರೆ ಬರೋದಿಲ್ಲ. ಮೇ 20ನೇ ತಾರೀಕು ಆ ಒಂದು ರೇಂಜಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ದಿನಾಂಕಕ್ಕೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಮೇ 22ಕ್ಕೆ ಬರುತ್ತಾ, ಮೇ 23ಕ್ಕೆ ಬರುತ್ತಾ, ಯಾವ ದಿನಾಂಕಕ್ಕೆ ರಿಸಲ್ಟ್ ಬರುತ್ತೆ ಆ್ಯಂಡ್ ಹಾಗೇನು ಯಾವ ಟೈಮಿಂಗ್ಸ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರ್ ಕಟ್ ಆಗಿ ಒಂದು KA ಡೈರೆಕ್ಟರ್ ಕಡೆಯಿಂದ ಒಂದು ಕ್ಲಿಯರ್ ಕಟ್ ಸ್ಪಷ್ಟನೆಯನ್ನು ಒಂದು ಸುದ್ದಿಗೋಷ್ಠಿ ಮೂಲಕ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಅಲ್ಲಿಯ ತನಕ ವೆಯ್ಟ್ ಮಾಡಿ. ನಿಮಗೆ ನಿಮ್ಮ ಒಂದು ರಿಸಲ್ಟು ಯಾವುದೇ ಥರದ ದಿನಾಂಕ ಆದರೆ ನಿಮಗಿನ್ನೂ ಫಿಕ್ಸ್ ಆಗಿಲ್ಲ, ಇದರ ಬಗ್ಗೆ ನೀವು ಒಂದು ಕನ್ಫರ್ಮೇಷನನ್ನು ತಿಳ್ಕೊಬಿಡಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ KEA ವೆಬ್ಸೈಟಿಗೆ ಬಂದಾಗ ಇಲ್ಲಿ ಸ್ಟೂಡೆಂಟ್ಸು ಫಸ್ಟ್ ನೋಡಬೇಕಿರುವಂಥದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಅಂದರೆ ನೀವು KEA ವೆಬ್ಸೈಟಿಗೆ ವಿಸಿಟ್ ಮಾಡಿದ್ರೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಆದರೆ ಡಿಸ್ಪ್ಲೇ ಆಗ್ತಿದೆ ನೋಡಿ, UG CET 2025 ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಾಸ್ ಕೋಡ್ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ನಾನು ಈಗಾಗಲೇ ಮೊನ್ನೆ ಹೋಗಿ ನಮ್ಮ ಒಂದು PU ಕಾಲೇಜಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಬಂದಲ್ವ. ನಾನು ಏನೇನೆಲ್ಲ ಕ್ಲೈಮ್ ಮಾಡಿದ್ದೆ ಅದಕ್ಕೆ ಡಾಕ್ಯುಮೆಂಟ್ಸನ್ನು ಕೊಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಬಂದೆ. ಮತ್ತೆ ಯಾವುದು ಅಂತ ನೀವು ಕೇಳ್ಬೋದು. ನೋಡಿ, ನೀವು ಮೊದಲಿಗೆ ನೀವು ಯಾವ ಕ್ಲಾಸ್ ವಿದ್ಯಾರ್ಥಿಗಳು ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ. ಈಗ ಇದು ಕೊಟ್ಟಿರುವಂಥದ್ದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ, BCDEFGH IJKL MN ಮತ್ತು O ಅನ್ನು ಕ್ಲೈಮ್ ಮಾಡಿರುವ ವಿದ್ಯಾರ್ಥಿಗಳಿಗೆ, ಓಕೆನಾ. Y ಆ್ಯಂಡ್ ಹಾಗೇನು ಕ್ಲಾಸ್ A ಆ್ಯಂಡ್ ಕ್ಲಾಸ್ Y ಯಾರು ಕ್ಲೈಮ್ ಮಾಡಿರ್ತಾರೆ ಇಂತಹ ಸ್ಟೂಡೆಂಟ್ಸು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗುವಂಥ ಅವಶ್ಯಕತೆ ಆದರೆ ಇರೋದಿಲ್ಲ. ಇಲ್ಲಿ ಮೆನ್ಷನ್ ಮಾಡಿರುವಂಥ ಕ್ಲಾಸ್ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕು. ಅದೂ ನೀವು ಆಫ್ಲೈನಲ್ಲಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕಾಗುತ್ತೆ. 5/5/2025 ಆ್ಯಂಡ್ ಹಾಗೇನು 15/5/2025ರವರೆಗೆ ಒಂದು KE ಆಫೀಸಲ್ಲಿ 18ನೇ ಕ್ರಾಸ್ ಮಲ್ಲೇಶ್ವರಂ ಸಂಪಿಗೆ ರಸ್ತೆ ಬೆಂಗಳೂರು ಅಡ್ರೆಸ್ಸನ್ನು ಸಹ ಕೊಟ್ಟಿದ್ದಾರೆ. ಅಲ್ಲೋಗಿ ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ, ಆ ಒಂದು ಇನ್ಸ್ಟ್ರಕ್ಷನ್ಸನ್ನು ನೋಡ್ಕೊಳ್ಳಿ. ಈಗ ಒಂದು ಕ್ಲಾಸ್ A ಆ್ಯಂಡ್ ಕ್ಲಾಸ್ Y ಹೊರತುಪಡಿಸಿ ಬೇರೆ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ಗೂ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನಡೆಸಿರೋದು. ನೀವು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ಒಂದು ಸ್ಲಾಟನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ದಾಖಲಾತಿ ಪರಿಶೀಲನೆಗೆ ಬರುವ ಮೊದಲು ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನೀಡಿರುವ ಲಿಂಕ್ನಲ್ಲಿ ಸ್ಲಾಟನ್ನು ಬುಕ್ ಮಾಡಿಕೊಳ್ಳಬೇಕು. ನಂತರ ಬುಕ್ ಮಾಡಿ ನಿಗದಿಪಡಿಸಿಕೊಳ್ಳುವ ದಿನದಂದೇ ಪರಿಶೀಲನೆಗೆ ಹಾಜರಾಗಬೇಕು ಅಂತ ಹೇಳಿದರೆ ಅದನ್ನು ಎಲ್ಲಿ ಬುಕ್ ಮಾಡೋದಂತ ತೋರಿಸ್ಕೊಡ್ತೀನಿ. ಜೊತೆಗೆ ನೋಡಿ, ಕ್ಲಾಸ್ A ವಿದ್ಯಾರ್ಥಿಗಳು ನಾವು ಮತ್ತೆ ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೇಕಂತ ಕೇಳ್ತಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಅವಶ್ಯಕತೆ ಆದರೆ ಇಲ್ಲ. ಈಗ ನಿಮ್ಮ ಒಂದು ಕ್ಲೈಮ್ ಸರ್ಟಿಫಿಕೇಟ್ನಲ್ಲಿ ಇರುವಂತೆ ನೀವು ಯಾರೆಲ್ಲ ನಿಮ್ಮ ಒಂದು PU ಕಾಲೇಜಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಸೊ ನಿಮ್ದು ಅಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್. ನೆಕ್ಸ್ಟ್ ನಿಮ್ಗೆ ಯಾವುದೇ ಥರದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ಇರೋದಿಲ್ಲ. ನೋಡಿ, ಇಲ್ಲಿ ಮೆನ್ಷನ್ ಮಾಡಿದರೆ ಕ್ಲಾಸ್ A ಅಭ್ಯರ್ಥಿಗಳು ಕ್ಲೈಮ್ ಸರ್ಟಿಫಿಕೇಟ್ನಲ್ಲಿ ಸೂಚಿಸಿರುವಂತೆ ಪರಿಶೀಲನೆಯನ್ನು
ಪರಿಶೀಲನೆಯನ್ನು ಅಗತ್ಯವಿದ್ದಲ್ಲಿ ಆಯಾ ಕಾಲೇಜಿನಲ್ಲಿ ಪರಿಶೀಲನೆ ಮಾಡಿಕೊಳ್ಳಲು ಸೂಚಿಸಲಾಗಿದೆ ಅಂತ ಹೇಳ್ಬಿಟ್ಟು. ಕ್ಲಾಸ್ ಎ ವಿದ್ಯಾರ್ಥಿಗಳು ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ನಮ್ಮ ಒಂದು ಚಾನಲಲ್ಲಿ ಇದ್ರ ಬಗ್ಗೆ ವಿಡಿಯೋಸ್ ಇದೆ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಯಾರು ಹೋಗಬೇಕು ಯಾರು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಾದರೆ ನಾವು ತಿಳಿಸ್ಕೊಟ್ಟಿದ್ದೀವಿ. ಜೊತೆಗೆ ಈಗ ಕ್ಲಾಸ್ ಎ ಆ್ಯಂಡ್ ಕ್ಲಾಸ್ ವೈ ಹೊರತುಪಡಿಸಿ ಈಗ ಬೇರೆ ಕ್ಲಾಸ್ ಅವರೆಲ್ಲ ಒಂದು ಏನು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗ್ತಾರೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಅಂದರೆ ಇದೇ ಒಂದು KE ವೆಬ್ಸೈಟಿಗೆ ಬಂದುಬಿಟ್ಟು ನೀವು ಆ ಒಂದು ಅಪಾಯಿಂಟ್ಮೆಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. UGCET 2025 ಇತರ ಅರ್ಹತಾ ಕ್ಲಾಸ್ ಎ ಆ್ಯಂಡ್ ವೈ ಹೊರತುಪಡಿಸಿ 5ನೇ ಮೇನಿಂದ ಡಾಕ್ಯುಮೆಂಟ್ ಪರಿಶೀಲನೆಗಾಗಿ ಅಪಾಯಿಂಟ್ಮೆಂಟ್ ಲಿಂಕ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. 5ನೇ ತಾರೀಕು ನೀವು ಹೋಗ್ತೀರಾ, ಯಾವ ಡೇಟ್ಗೆ ಏನು, 6ನೇ ತಾರೀಕು ಹೋಗ್ತೀರಾ, ಯಾವ ಟೈಮಿಂಗು ಏನು ಅಂತ ಹೇಳಿಬಿಟ್ಟು ಎಲ್ಲನೂ ಸಹ ನೀವಲ್ಲಿ ಇದು ಮಾಡ್ಕೋಬೇಕಾಗುತ್ತೆ. ಲಾಗಿನ್ ID, ರಿಜಿಸ್ಟರ್ ನಂಬರನ್ನು ಕೊಟ್ಟು, ಪಾಸ್ವರ್ಡನ್ನು ಕೊಟ್ಟು, ಕ್ಯಾಪ್ಚನ ಎಂಟರ್ ಮಾಡಿ, ಅಲ್ಲಿ ಡೇಟು ಟೈಮಿಂಗ್ಸ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆ ಒಂದು ಡೇಟ್ಗೆ ನೀವು ಹಾಜರಾಗಲೇಬೇಕು. ಕಂಪಲ್ಸರಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸಲೇಬೇಕಾಗುತ್ತೆ. ಕ್ಲಾಸ್ ಎ ಆ್ಯಂಡ್ ಕ್ಲಾಸ್ ವೈ ಹೊರತುಪಡಿಸಿ ಎಲ್ಲ ಕ್ಲಾಸ್ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಪಲ್ಸರಿ ಮಾಡಿಸಲೇಬೇಕು. ಸೊ ನಿಮಗೆ ಡಾಕ್ಯುಮೆಂಟ್ಸ್ ಏನು ತೊಗೊಂಡು ಹೋಗಬೇಕು ಏನು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಈಗ ವೆಬ್ಸೈಟಲ್ಲಿ ಕ್ಲಿಯರ್ ಆಗಾದರೆ ಅಪ್ಡೇಟ್ ಮಾಡಿದ್ದಾರೆ. ನಿನ್ನೆ ನೀವು ಅಬ್ಸರ್ವ್ ಮಾಡ್ಬೋದು. UGCET 2025 ಷರತ್ತು ಕೋಡ್ಗಾಗಿ ದಾಖಲೆಗಳ ಪಟ್ಟಿ BCDEFGH IJKL MN ಮತ್ತು O. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಒಬ್ಬೊಬ್ರು ಕ್ಲಿಯರ್ ಆಗಿದೆ ನೋಡಿ. ಕ್ಲಾಸ್ ಬಿ ಅವರು ಏನೆಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕು ಅಂಡ್ ಹಾಗೇನು ಕ್ಲಾಸ್ ಸಿ ಅವರು ಏನೆಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಡಾಕ್ಯುಮೆಂಟ್ಸನ್ನು ತೊಗೊಂಡು ಒಂದು 1 or 2 ಸೆಟ್ಸ್ ಜೆರಾಕ್ಸನ್ನು ನೀವು ತೊಗೊಂಡು ಹೋಗಬೇಕಾಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೊಗೊಂಡು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಎಬೋವ್ ಆಲ್ ಒರಿಜಿನಲ್ಸ್ ಅಲಾಂಗ್ ವಿತ್ 1 set ಆಫ್ ಜೆರಾಕ್ಸ್ ಕಾಪೀಸ್ ಅಂತ ಇದೆ. ಓಕೆನಾ. ಸೊ ಇಷ್ಟು ಡಾಕ್ಯುಮೆಂಟ್ಸನ್ನು ನೀವು ಪ್ರತಿಯೊಬ್ಬರು ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು. ಕ್ಲಾಸ್ ಬಿಗೆ ಯಾವುದು, ಕ್ಲಾಸ್ ಸಿಗೆ ಯಾವುದು, ಕ್ಲಾಸ್ ಇಗೆ ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ 14 ಪೇಜಸಲ್ಲಿ. ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ಓಕೆನಾ. CET 2025 ಕೌನ್ಸಿಲಿಂಗ್ ಕುರಿತು ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.